ಪ್ರತಿ ವರ್ಷದ ಆಸೆ ದಾಟ ಬಯಸುವ ಎತ್ತಿಂದತ್ತ ದಾರಿ ಹೊಸತಲ್ಲ, ಅದೇ ದಾರಿ, ಅದೇ ಹಳೆಯ ಭಾವನೆಗಳ ಹೊತ್ತು. ಹೊಸದೆಂಬ ಹಸಿರು ಇಬ್ಬನಿ ಮಳೆ ಹನಿ ಆರಾಸಿ ಮತ್ತದೇ ಹಳೆಯ ದಾರಿಯ ಹೊಸ ಅನುಭವಗಳನ್ನು ಹೊತ್ತು ದಾಟ ಬಯಸಿದೆ. ನಮಸ್ಕಾರ ಎಲ್ರಿಗೂ, ಹೊಸ ವ್ಲಾಗ್ಗೆ ಸ್ವಾಗತ. ಇವಾಗ ಶೃಂಗೇರಿಯಿಂದ ಒಂದು 12 ಕಿಲೋಮೀಟರ್ ದೂರದಲ್ಲಿರೋ ನನ್ನ ಫ್ರೆಂಡ್ ಸುಮಂತ್ ಅವ್ರ ಮನೇಲಿದ್ದೀನಿ. ಇದು ಅಷ್ಟೇ ಒಂಥರ ಸ್ವರ್ಗ. ಹೊಸದಾಗಿ ಕಟ್ಟಿರೋ ಮನೆ ಅವ್ರದ್ದು, ಇಷ್ಟು ಚಂದ ಇದೆ. ಜೊತೆಗೆ ಅಲ್ಲೊಂದು ಒಳ್ಳೆ ಗುಡ್ಡ ಇದೆ. ಆ ಗುಡ್ಡದ ವ್ಯೂ ಅಂತೂ ಸಗದ ಕಾಣುತ್ತೆ. ಮತ್ತೊಂದು ಖುಷಿ ವಿಚಾರ ಅಂತ ಹೇಳಿದ್ರೆ ನೆಟ್ವರ್ಕ್ ಇಲ್ಲ. ಬೆಳಗ್ಗೆಯಿಂದ ಏನಾದ್ರೂ ಅಪ್ಲೋಡ್ ಮಾಡೋಕ್ಕಾದ್ರೂ ಒದ್ದಾಟ ಮಾಡಿ ಅಪ್ಲೋಡ್ ಮಾಡಬೇಕು. ಗಂಟೆ ಕಟ್ಲೆ ಕುತ್ಕೊಂಡ್ಬಿಟ್ಟು ರೀಲ್ಗಳನ್ನ ಸ್ಕ್ರೋಲ್ ಮಾಡೋದಿಲ್ಲ. ಬೆಂಗಳೂರಿಂದ ಬರುವಾಗ ಒಂದು ಸ್ವಲ್ಪ ಹುಷಾರ್ ಬೇರೆ ಇರಲಿಲ್ಲ. ಆದ್ರೆ ಇಲ್ಲಿ ಬಂದ್ರು ಕೂಡಲೇ ಇಷ್ಟು ಮಳೆ ಇದ್ರೂ ಎಲ್ಲಾ ಮಾಯ ಆಗಿದೆ. ಅದೇ ಮಲ್ನಾಡಿ ಸ್ಪೆಷಾಲಿಟಿ. ಇಲ್ಲಿರೋ ಗಾಳಿ ನೀರು ಎಲ್ಲ ಶುದ್ಧವಾಗಿರುತ್ತೆ. ಹಾಗಾಗ್ಬಿಟ್ಟು ನೆಮ್ಮದಿಯಿಂದ ಇರ್ಬೋದು. ಇವಾಗ ಇಲ್ಲಿಂದ ಹೊರಡೋ ಟೈಮ್ ಬಂತು. ಏನು ತೀರಾ ಪ್ಲಾನ್ ಮಾಡ್ಕೊಂಡು ಬಂದಿಲ್ಲ, ಜಸ್ಟ್ ಒಂದು ರೋಡ್ ಟ್ರಿಪ್ ತರ ಹೋಗೋದು, ವಾಪಸ್ ಬರೋದು ಅಂತ. ಅಜ್ಜಿ ಥ್ಯಾಂಕ್ಸ್ ಆಯ್ತಾ. ನಿನ್ನೆ ಬೆಳಗ್ಗೆ ಬಂದು ಇವತ್ತು ಮಧ್ಯಾಹ್ನ ಮೇಲೆ ಹೊರಡ್ತಾ ಇದೀವಿ. ದೇವ್ರ ಹರಕೆ ಬೇರೆ ಆಯ್ತಾ, ಒಳ್ಳೆ ರೀತಿಯ ಊಟ ಆಯ್ತು, ಹಂಡವಲ್ಲಿ ನೀರಿನ ಸ್ನಾನ, ಮಳೆ ಬೇರೆ ಬರ್ತಾ ಆಯ್ತಾ, ಬೆಚ್ಚಗ್ ನಿದ್ದೆ, ಸ್ವರ್ಗದಲ್ಲಿದ್ದಂಗೆ ಅನ್ಸಿತ್ತು. ಇವಾಗ ಶೃಂಗೇರಿಗೆ ಹೋಗ್ಬಿಟ್ಟು ಶೃಂಗೇರಿಯಿಂದ ಮತ್ತೆ ಕುದುರೆಮುಖದ ಮೇಲೆ ಹೋಗ್ತೀವಿ. ತುಂಬಾ ಮಳೆ ಇದ್ದಾಗ ಕುದುರೆಮುಖ ದಾರಿಯಲ್ಲಿ ಹೋಗೋದೇ ಖುಷಿ. ಮೊನ್ನೆ ಬರ್ಬೇಕಾದ್ರೆ ಮಳೆ ಸಿಕ್ಕಿಲ್ಲ ನಮ್ಗೆ, ಎಲ್ಲ ಒಂದ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗಿತ್ತು. ಎಲ್ಲಿ ಮಳೆ ಬಂದೇ ಇಲ್ಲ ಅಂದ್ರೆ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಮಾನ್ಸೂನ್ ರೈಡ್ ಅಂತ ಸ್ಟಾರ್ಟ್ ಮಾಡಿರೋದು. ಮಳೆಯಲ್ಲಿ ರೈಡ್ ಮಾಡಿಲ್ಲ ಅಂದ್ರೆ ನೆಮ್ಮದಿ ಇರಲ್ಲ. ಇವತ್ತು ಮನ್ಸಿಗೆ ಸಮಾಧಾನ ಆಗ್ತಾ ಇದೆ. ಮತ್ತೊಂದು, ಮಳೆಗಾಲದಲ್ಲಿ ನೀವು ರೈಡ್ ಮಾಡ್ತಾ ಇದ್ರೆ ಹೆಚ್ಚಾಗಿ ರೋಡ್ ಸೈಡಿಗೆ ಹೋಗ್ಬೇಡಿ, ಪಾಚಿ ಕಟ್ಕೊಂಡಿರತ್ತೆ. ರೋಡ್ ಸಿಕ್ಕಾಪಟ್ಟೆ ಜಾರತ್ತಲ್ಲಿ. ಕೊಪ್ಪ ಶೃಂಗೇರಿ ರೂಟ್ ಇದು. ಸರಿಯಾಗಿ ಮಳೆ ಸಿಗತ್ತೆ ಇವತ್ತು. ಚೆನ್ನಾಗಿ ಕಾಣ್ತೇವೆ ನೋಡಿ. ಇವಾಗ ಇನ್ನೊಂದು ಎಷ್ಟು ದೂರ ಇದೆ ಹೇಳಿ? ಏನಕ್ಕೆ ಏನಕ್ಕೆ ಏನಾಯ್ತು? ಪೆಟ್ರೋಲ್ ಒಂದು ಹಾಕ್ಸ್ಕೊಂಡಾಯ್ತು. ಇಲ್ಲಿಂದ ಇನ್ನೊಂದು ತೊಂದರೆ ಇಲ್ಲ, ಡೈರೆಕ್ಟ್ ಕುದುರೆಮುಖಕ್ಕೆ. ಇಲ್ಲೊಂದು ಆಫ್ ರೋಡಿಂಗ್ ಸಿಕ್ತು. ಚೆಕ್ ಪೋಸ್ಟ್ ಬಂತು. ಎರಡು ಕಾರ್ಡ್ ಕೊಟ್ಟರು, ಅಲ್ಲಿ ಸಬ್ಮಿಟ್ ಮಾಡ್ಬೇಕಷ್ಟೆ. ಇಲ್ಲಿಂದ ಇನ್ನೊಂದು 8-10 ಕಿಲೋಮೀಟರ್ ಅನ್ಸುತ್ತೆ. ಈ ಚಿಕ್ಕದಾದ ರೋಡು. ಪರ್ಟಿಕ್ಯುಲರ್ ಆಗಿ ಕಾರಲ್ಲೆಲ್ಲ ಓಡಾಡ್ಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು. ನೋಡಿ, ಹೆಚ್ಚು ಜಾಗನೇ ಇಲ್ಲ. ಒಂದು ಬಸ್ ಬಂತು ಅಂತ ಹೇಳಿದ್ರೆ ಕಾರಿಗೆ ಅಷ್ಟೊಂದು ಜಾಗ ಸಿಗಲ್ಲ. ಹೊರನಾಡು 52 ಕಿಲೋಮೀಟರ್ ಆಗತ್ತೆ. ಮಧ್ಯದಲ್ಲಿ ಸಿಗೋ ಊರಿದು. ಇದಾದ್ರ ಮೇಲೆ ಮನೆಗಳು ಸಿಗಲ್ಲ ಎಲ್ಲೂ. ಕುದುರೆಮುಖ ಟೌನಿಗೆ ಹೋದಾಗ ಸಿಗತ್ತೆ. ಇನ್ನು ಶ್ರೀ ಗಣಪತಿ ದೇವಸ್ಥಾನ ಇದು. ಕಾಪಾಡಪ್ಪ ತಂದೆ. ಮಳೆ ಕಮ್ಮಿ ಆಯಿತು, ಇಡ್ಲಿ ತುಂಬ್ಕೊಳ್ತಾ ಇದೆ. ವ್ಯೂ ಕಮ್ಮಿ ಸಿಗತ್ತೆ. ಪರ್ಟಿಕ್ಯುಲರ್ ಆಗಿ ರೈಡ್ನ ಎಂಜಾಯ್ ಮಾಡ್ಬೋದು. ಬಂತು ಎಸ್ಕೆ ಬಾರ್ಡರಿಗೆ. ತುಂಗಭದ್ರಾ ರಾಜ್ಯ ಅರಣ್ಯ ವಿಸ್ತೀರ್ಣ 20,609 ಹೆಕ್ಟೇರ್ಗಳು. ಪಾರ್ಕ್ ಮಾಡೋ ಹಾಗಿಲ್ಲ ಇಲ್ಲಿ. ತುಂಬ ಹೊತ್ತಲ್ಲ, ಆದಷ್ಟು ಬೇಗ ಹೋಗ್ತಾ ಇರ್ಬೇಕು. ಸುಮ್ಮನೆ ಹೋಗೋದಾದ್ರೆ ನೀವು ಹನುಮಗುಂಡಿಗೆ ಹೋಗ್ಬೋದು. 3 ಕಿಲೋಮೀಟರ್ ಇದೆ ಇಲ್ಲಿಂದ. ಚೆನ್ನಾಗಿದೆ. ಒಂದು ಸ್ವಲ್ಪ ಇಳ್ಕೊಂಡು ಹೋಗ್ಬೇಕು. ಮತ್ತೊಂದು, ನೀವು ಅಲ್ಲಿ ಹೋಗಿ ಟಿಕೆಟ್ ತೊಗೊಂಡ್ರೆ ಆ ಕಡೆ ನಿಮ್ಗೆ ಎಕ್ಸ್ಟೆಂಡ್ ಮಾಡ್ತಾರೆ. ಅಂದರೆ ಇಲ್ಲಿಂದ ಎಷ್ಟು 1 ಅವರ್ 1.5 ಅವರ್ ಕೊಡ್ತಾರಲ್ವಾ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಚೆನ್ನಾಗಿದೆ, ಒಂದ್ಸಲ ವಿಸಿಟ್ ಮಾಡಿ. ಎಸ್ಕೆ ಬಾರ್ಡಿಂದ ಶೃಂಗೇರಿ 29 ಕಿಲೋಮೀಟರ್ ಆಗುತ್ತೆ. ನನ್ನೂರು ತೀರ್ಥಹಳ್ಳಿ 89 ಕಿಲೋಮೀಟರ್. ಸ್ವಲ್ಪ ಕಮ್ಮಿ ಆಗಿದ್ದು ಮಳೆ, ಈಗ ಮತ್ತೆ ಶುರು ಆಯಿತು. ಇಲ್ಲಿಂದ ಮಾತ್ರ ವ್ಯೂ ತುಂಬ ಚೆನ್ನಾಗಿದೆ. ಇಲ್ಲೊಂಚೂರು ಗಿಡ ಮಟ್ಟುಗಳು ಅಡ್ಡ ಇರೋದ್ರಿಂದ ಅಷ್ಟು ಗೊತ್ತಾಗಲ್ಲ ಆ ಕಡೆ. ಅದೊಂದು ಜಾಗದಿಂದ ಕ್ಲೀನಾಗಿ ಕಾಣುತ್ತೆ. ಇವತ್ತು ಪೂರ್ತಿ ಫಾಗ್ ತುಂಬ್ಕೊಂಡಿದೆ. ಈ ತಾರೀಕು ಬಂದಾಗ ಕಾಗದದ ದೋಣಿಯಲ್ಲೇ ಹಾಡು ನೆನಪಾಗೋದು ಯಾವಾಗಲೂ. ಏನೂ ಇಲ್ಲ ವ್ಯೂ ಇವತ್ತು. ಹನುಮಗುಂಡಿ ಇದು, ಹನುಮಾನ್ ಗುಂಡಿ. ಸ್ವಲ್ಪ ಅಲ್ಲೇ ಹೋಗ್ಬೋದು. ಮೂರು ನದಿಗಳು ಹುಟ್ಟೋ ಜಾಗ, ಹಾಗಾಗಿ ಗಂಗಾಮೂಲ ಅಂತ ಕರೀತಾರೆ. ನಂಗೆ ಎಷ್ಟೇ ಸಲ ಟ್ರಾವೆಲ್ ಮಾಡಿದ್ರು ಬೇಜಾರಾಗ್ತಿದ್ದ ಜಾಗ ಅಂದರೆ ಇದು
ಕುದುರೆಮುಖ. ಇಲ್ಲೊಂದು ಚಿಕ್ಕ ಜಲಪಾತ ಇದೆ, ನೀರಿದೆ ಈ ಸಲ. ಏನು ಸಗಲ ಕಾಣ್ತಿದೆ ನೋಡಿ. ಈ ಸೈಡ್ ಹೀಗಿದೆ, ಈ ಕಡೆ ನೋಡೋಣ. ವಾವ್, ಇಲ್ಲೂ ಚೆನ್ನಾಗಿದೆ. ನೀರು ಅಲ್ಲೂ ಚೆನ್ನಾಗಿರುತ್ತೆ. ಈಗ ಇದಾದ್ರೂ ಕೂಡಲೇ ನೆಕ್ಸ್ಟ್ ಸಿಗೋ ಇನ್ನೊಂದು ಫಾಲ್ಸ್, ಅದು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೀರಿದೆ ಅಂದ್ರೆ ಅಲ್ಲೂ ಪಕ್ಕ ನೀರಿರುತ್ತೆ. ನೋಡೋಣ ಇವತ್ತು ಎಷ್ಟು ಚಂದ ಕಾಣ್ತಿರತ್ತೆ ಅಂತ ಹೇಳಿ. ಕರಂಬಿ ಜಲಪಾತ, ಹೆಸರುಗಳು ನೆನಪಿರಲ್ಲ ಇದರಿಂದ. ವಾ, ಅಲ್ಲ ನಿಮ್ಮೂರಿಗೆ ನಾವು ಬಂದಿದ್ದೀವಿ. ತುಂಬಿ ಹರಿತಾ ಇದೆ ಇದು, ಕರಂಬಿ ತುಂಬಿ ಹರಿತಾ ಇದೆ. ವಾವ್, ಸಗಲ ಕಾಣ್ತಾ ಇದೆ. ಇದಿಷ್ಟೊಂದು ನಾಳ ಇದೆ ಅಂತ ಗೊತ್ತಿರಲಿಲ್ಲ. ಯಾವಾಗಲೂ ನಿಲ್ಸಿ ಒಂಚೂರು ಹಿಂಕಿ ಹೋಗುತ್ತಲ್ಲ, ಚೆನ್ನಾಗಿ ಕಾಣ್ತಾ ಇದೆ. ಬ್ಯೂಟಿಫುಲ್. ಪಾಪ ಚಳಿಯಲ್ಲಿ ನಡ್ತಾ ಇದೆ ಗೊತ್ತಾ. ಅಲ್ಲೊಂದಷ್ಟು ಫೋಟೋ ವಿಡಿಯೋಗಳಾಯಿತು. ವ್ಯೂ ಇಲ್ಲ, ಆದರೆ ಒಂದು ಒಳ್ಳೆ ವೈಬ್ಸ್ ಇದೆ ಇವಾಗ. ಇಲ್ಲಿ ನಮ್ಮ ದೇವಸ್ಥಾನ. ನಿಲ್ಲಿಸುವ. ಇವತ್ತು ಫುಲ್ಲು ಮಳೆ ಮತ್ತೆ ಮಂಜು ತುಂಬ್ಕೊಂಡಿದೆ. ಇಲ್ಲ ಅಂತ ಹೇಳಿದ್ರೆ ಬೆಟ್ಟಗಳು ಸ್ವಲ್ಪ ಕಾಣೋದು ಇಲ್ಲಿಂದ. ಇಲ್ಲಿ ಕ್ಲಿಯರ್ ಆಗಿದೆ, ಈಗ ಸಖತ್ತಾಗಿ ಕಾಣ್ತಿದೆ. ಇನ್ನು ಹಸಿರಾಗಿಲ್ಲ ಸುಮಂತ್, ಈ ಗುಡ್ಡ ನೋಡಿ, ಅದೇ ಗ್ರೀನ್ ಆಗಿಲ್ಲ. ಮಾನ್ಸೂನ್ ಶುರು ಆಗಿರೋದ್ರಿಂದ ಇನ್ನು ಚಿಗುರು ಹೊಡೆದಿಲ್ಲ. ಚಿಗುರು ಹೊಡಿಬೇಕು, ಇದೆಲ್ಲ ಚಿಗುರು ಹೊಡಿಯುತ್ತೆ, ಇನ್ನೊಂದು ಸ್ವಲ್ಪ ಸಮಯ ಬೇಕು. ಗಂಟೆ 5:50 ಆಯಿತು. ಕಂಪ್ಲೀಟ್ ಮಾಡೋ ಇರೋದ್ರಿಂದ ಇವಾಗಲೇ ಕತ್ಲೆ ಅನಿಸ್ತಾ ಇದೆ. ಈಗೇನು ಟ್ರಾವೆಲ್ ಮಾಡಿದ್ವಿ, ಒಂದೇ ಒಂದು ಚಿಕ್ಕ ಪ್ಲಾಸ್ಟಿಕ್ ಚೂರು ಸಮೇತ ನಾವು ಎಸ್ದು ಬಂದಿಲ್ಲ. ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ ಆದಷ್ಟು ಪ್ಲಾಸ್ಟಿಕ್ಸ್ಗಳನ್ನ ಅವಾಯ್ಡ್ ಮಾಡಿ. ಇಲ್ಲಿ ಕಾಣುತ್ತೆ ಲಕ್ಕಿ ಡ್ಯಾಮ್. ಓಹ್, ಎಷ್ಟು ಸಖತ್ತಾಗಿ ಕಾಣ್ತಿದೆ ನೋಡಿ. ಇಲ್ಲಿಂದ ಮೇಲೆ ಹೋಗ್ಬೋದು ಸಫಾರಿ ತೊಗೊಂಡ್ಬಿಟ್ಟು. ಮಳೆನೂ ಬಿಟ್ಟಿದೆ, ಒಂದು ಸ್ವಲ್ಪ ವ್ಯೂ ಚೆನ್ನಾಗಿದೆ. ಆದರೆ ಇಲ್ಲಿ ಸಿಗೋದು ಇವಾಗ 2 ಜಾಗ. ಭದ್ರಾ ನದಿ ನೋಡೋಕೆ ಸಿಗುತ್ತೆ, ಅದ್ರ ಜೊತೆಗೆ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ನೋಡೋಕೆ ಸಿಗುತ್ತೆ. ಅಲ್ಲಿ ಹೋಗೋಷ್ಟೊತ್ತಿಗೆ ಕತ್ಲಾಗತ್ತೆ ಅಂದ್ಕೊಂಡಿದ್ದೀನಿ. ಕುದುರೆಮುಖದಲ್ಲಿ ಸಿಗೋ ಒಂದು ಬ್ಯೂಟಿಫುಲ್ ವ್ಯೂ. ಇದು ಬರೀ ಒಂದು ಸೇತುವೆ ಅಲ್ಲ, ಇದೊಂಥರ ಎಮೋಷನ್ ಥರ ಇದೆ. ಇದೊಂದು ತುಂಬ ಚೆನ್ನಾಗಿರೋ ಜಾಗ, ಜೊತೆಗೆ ತುಂಬ ಇಷ್ಟ ಆಗೋ ಜಾಗ. ಗಣಿಗಾರಿಕೆ ಏನಾದರೂ ಇದ್ದಿದ್ರೆ ನಮ್ಮ ಭದ್ರ ಕೆಂಪಾಗಿ ಹರಿತಾ ಇರ್ತಿದ್ಲು. ಕತ್ಲಾಗ್ತಿದ್ದಂಗೂ ಮಳೆ ಜಾಸ್ತಿ ಇರತ್ತೆ ಅಂದ್ಕೊಂಡಿದ್ದು, ಆದರೆ ಮಳೆ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ಬೆಳಕು ಸಿಗತ್ತೆ ಅಷ್ಟೇ. ಆಲ್ಮೋಸ್ಟ್ ಬಂದ್ವಿ ಕುದುರೆಮುಖ ಟೌನಿಗೆ. ಡ್ಯಾಮಿನ ನೀರು ಬರೋ ಜಾಗ ಅದು. ಇದು ಓವರ್ಫ್ಲೋ ಆಗಿರೋ ನೀರು ಅನ್ಸುತ್ತೆ. ಪೈಪ್ಲೈನ್ಗಳು. ಒಮ್ಮ ಒಂದು ಮೆಟ್ಲು ಇಳ್ದಂಗೆ ಆಯ್ತಲ್ಲ ಕರ್ಮ. ಸಾಕು, ಹ್ಯಾಂಗಿಂಗ್ ಬ್ರಿಡ್ಜ್ ಅಷ್ಟೇ ಲಾಸ್ಟ್. ವಾವ್, ಇಲ್ಲಿನ ವ್ಯೂ ಅಂತೂ ಸಗದಾಗಿ ಕಾಣ್ತಿದೆ. ವ್ಯೂ ನೋಡಿ ಸಗದಾಗಿ ಕಾಣ್ತಿದೆ. ಇಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದೆ ಇಲ್ಲಿಂದ ವ್ಯೂ. ಇಲ್ಲಿಂದ ಬೆಟ್ಟಗಳ ಸಾಲಂತೂ ಸಗದಾಗಿ ಕಾಣುತ್ತೆ. ಇದು ಲೇಬರ್ಸ್ ಕಾಲೋನಿ ಅನ್ಸುತ್ತೆ ಅಲ್ಲಿರೋದು. ಇನ್ನು ಜನಗಳ ವಾಸ ಇದೆ ಅಲ್ಲಿ. ಇಲ್ಲಿಂದನೂ ಅಷ್ಟೇ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಒಂದಿಷ್ಟು ಜಾಗ. ಕುದುರೆಮುಖದಿಂದ ಹೋಗ್ಬೇಕಾದ್ರೆ ಒಂದಷ್ಟು ಜಾಗ ಆಲ್ರೆಡಿ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ಅದಷ್ಟು ಜಾಗ ನಿಲ್ಲಿಸ್ಕೊಂಡ್ಬಿಟ್ಟು ಹೋಗೋದು.
ಈಗ ಬೇಡ, ಮೊದಲೇ ಲೇಟ್ ಆಯ್ತಲ್ಲ, ಫೈನ್ ಕಟ್ಬೇಕಾ? ಇದನ್ನ ನೋಡ್ಬೇಕು ಅನ್ಕೊಂಡಿದ್ದು ಮುಂಚೆಯಿಂದ ನಾನು, ಇದು ಮಿಸ್ ಆಗ್ತಾ ಇತ್ತು. ನದಿನೂ ತುಂಬ ಹರಿತಾ ಇದೆ. ಪರ್ಟಿಕ್ಯುಲರ್ ಆಗಿ ಈ ವ್ಯೂ ತುಂಬ ಚೆನ್ನಾಗಿದೆ. ಇವಾಗ ಸೀದಾ ಚೆಕ್ ಪೋಸ್ಟಿಗೆ ಹೋಗ್ಬಿಡೋಣ, ತುಂಬ ಲೇಟ್ ಮಾಡಿದ್ವಿ ಅನಿಸ್ತಿದೆ. ಎರಡು ಥ್ಯಾಂಕ್ಸ್ ಆಯಿತು. ಇವಾಗ ಇಲ್ಲಿಂದ ಕ್ಯಾತನ್ಮಕ್ಕೆ ಹೋಗ್ತೀವಿ, ಅಲ್ಲಿ ಉಳ್ಕೊಳ್ಳೋ ಪ್ಲ್ಯಾನ್ ಇದೆ, ನೋಡುವ. ಅಲ್ಲೇನಾದರೂ ಫುಲ್ ಆಗಿದ್ರೆ ಕಷ್ಟ. ಯಾವುದು? ಇದು ಮೊನ್ನೆ ಸಂಜೆ ಇಲ್ಲಿಂದ ಹೋಗಿದ್ದು, ಒಂದು ರೌಂಡ್ ನೋಡ್ಕೊಂಡು ಇವಾಗ ಮತ್ತೆ ಕಳ್ಸೋಕ್ಕೆ ಬಂದಿದ್ದೀವಿ. ಮೊನ್ನೆ ಕಳ್ಸೋಕ್ಕೆ ಬಂದಾಗ ಇಲ್ಲೊಂದು ಕಡೆ ದೋಸೆ ತಿಂದಿದ್ವಿ, ದೋಸೆ ಕ್ಯಾಂಪ್ ಅಂತ ಇತ್ತು, ಚೆನ್ನಾಗಿತ್ತು ಅಲ್ಲಿ. ಅದಕ್ಕೆ ಅಲ್ಲೇ ಹೋಗ್ಬಿಟ್ಟು ಒಂದು ದೋಸೆ ತಿಂದ್ಕೊಂಡು ಮುಂದೆ ಹೋಗೋಣ ಅಂತ. ಇಲ್ಲೇ ಇತ್ತು. ಇದು ಕ್ಲೋಸ್. ಉಡುಪಿ ವೆಜ್ ಅಂತ ಸಿಕ್ತು. ಏನಾದರೂ ಒಂದು ಸ್ವಲ್ಪ ಹೊಟ್ಟೆ ಹಾಕೊಳ್ಳೋಣ. ಇಲ್ಲಿ ಸ್ವಲ್ಪ ತಿಂದ್ವಿ, ಎಲ್ಲಿ ಉಳ್ಕೊತಿದ್ವಿ ಅಲ್ಲಿ ರೆಡಿ ಇಟ್ಟಿದ್ದಾರೆ, ಮತ್ತೆ ಒಂದು ಸ್ವಲ್ಪ ಹೊಟ್ಟೆ ತಿನ್ನಬೇಕು. ನಾನು ಬೆನ್ನ ಸೈಡ್ ಅಂದ್ಕೊಂಡೆ, ಬ್ರೇಕ್ ಆಗ್ತಾ ತಿಳ್ಬಿಡ್ತು ಗಾಡಿ, ಸೀದಾ ಕೆಳಗೋದ ರೋಡಿಂದ. ಇಲ್ಲ ಗೊತ್ತಾಗಲ್ಲ ಇಲ್ಲಿ, ಅಂದರೆ ಮಳೆ ಹನಿ ಬೀಳಕ್ಕೆ ಸ್ಟಾರ್ಟ್ ಆಯ್ತಾ. ಕ್ಯಾತನ್ಮಕ್ಕಿ ಬಂದಾಯ್ತು. ನಾನು ಗೇಟ್ ಡೌನ್ ಕೂಡಲೇ ಮಾಡಿದೆ, ಪುಣ್ಯ ಬಿದ್ದಿಲ್ಲ ಅದೊಂದೇ. 23 ಸೆಪ್ಟೆಂಬರ್ ಅಂದ್ಕೊಂಡಿದ್ದೀನಿ ಬಂದಿದ್ದು, ಅದಾದ್ಮೇಲೆ ಬಂದಿರಲಿಲ್ಲ. ರೂಮ್ ಫುಲ್ ಮೆಸ್ ಆಗಿಬಿಟ್ಟಿದೆ. ನಿನ್ನೆ ನೈಟ್ ಬಂದ್ರು ಕೂಡ ಕ್ಯಾತನ್ಮಕ್ಕಿ ಅಂತ ಸ್ಟೇ ಇದೆ, ಅವ್ರ ನಂಬರ್ ಮೆನ್ಷನ್ ಮಾಡಿಟ್ಟಿರ್ತೀನಿ. ಅಲ್ಲಿಗಂತ ಬುಕ್ ಮಾಡಿದ್ವಿ, ಅಲ್ಲಿ ಆಲ್ರೆಡಿ ಫುಲ್ ಆಗಿಬಿಟ್ಟಿತ್ತು. ಅವರು ಬೇರೆ ಕಡೆ ಅರೇಂಜ್ ಮಾಡಿದ್ರು. ನೋಡಕ್ ಒಂದು ಸಿಂಪಲ್ ಮನೆ ಮೇಲ್ಗಡೆ, ಈ ಕಡೆ ಮಾತ್ರ ಅದ್ಭುತವಾಗಿದೆ. ಅರ್ಧ ದುಡ್ಡು ಮಲ್ಗಕ್ಕೆ ಇಲ್ಲಿ, ಅರ್ಧ ದುಡ್ಡು ವ್ಯೂಗೆ. ಇಲ್ಲಿಂದ ಏನ್ ವ್ಯೂ ಸಿಗುತ್ತೆ ಅದಕ್ಕೋಸ್ಕರ. ಓಕೆ, ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಕ್ಯಾತನ್ಮಕ್ಕಿಗೆ ಬಂದ್ರೆ ನೀವು ಇಲ್ಲಿ ಸ್ಟೇ ಮಾಡ್ಬೋದು, ಅಥವಾ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅವ್ರು ಅರೇಂಜ್ ಮಾಡ್ತಾರೆ. ಸಿಗೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಅಲ್ಲಿ ತನಕ ಬಾಯ್.